ಘಮ ಸಕ್ಕತ್ತಾಗಿದೆ ನೋಡಿ. ಸೂಪರ್ ಸೂಪರ್. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಹಾಗೆ ಇವತ್ತು ನಾವು ಮಾಡ್ತಿರೋ ಅಂಥ ರೆಸಿಪಿ ಬಂದುಬಿಟ್ಟು ಇರಿ ಹೇಳ್ತೀನಿ. ಫಸ್ಟು ಮಿಕ್ಸಿ ಜಾರ್ಗೆ ಅಮ್ಮ ಏನೇನು ಹಾಕ್ತಾಯಿದ್ದಾರೆ ನೋಡಿ. ಈರುಳ್ಳಿ, ಹಾಗೆ ಟೊಮೆಟೊ, ಇದು ನೈಟ್ ಊಟಕ್ಕೆ ಮಾಡ್ಕೊತಾ ಇರೋ ಅಂಥ ಇದು ಮಸಾಲೆ ಸಾಂಬಾರು ಅಂತ ಹೇಳ್ಬೋದು. ಓಕೆನಾ. ಟೊಮೆಟೊ ಆಯಿತು, ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದಾರೆ, ಯಾಕಂದರೆ ಬೇಗ ನುಣ್ಣಗಾಗುತ್ತೆ ಅಂತ ಹೇಳಿ. ಇಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕೋಬೋದು. ಓಕೆನಾ. ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ. ಆದರೂ ಈಗ ನಾನು ಹೇಳಬೇಕಲ್ಲ, ಹೇಳ್ತೀನಿ ನೋಡಿ ಏನಂತ ಹೇಳಿ. ನೋಡಿದ್ರೆ ಮಸಾಲೆ ಫಸ್ಟ್ ನೋಡ್ಕೊಬಿಡಿ. ಮೇಯ್ನ್ ಮಸಾಲೆ ಇದು ಸಿಂಪಲ್, ತುಂಬ ಸಿಂಪಲ್. ಮಶ್ರೂಮು ಹಾಗೆ ನೋಡಿ ತರಕಾರಿ ಎತ್ತಿಟ್ಕೊಂಡಿದ್ದೀನಿ, ಹೂಕೋಸು, ಕ್ಯಾರೆಟು, ಇದನ್ನೆಲ್ಲ ಹಾಕಿ ನಾವು ಮಸಾಲೆ ಸಾರು ಥರ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಮಟನ್ ಟೇಸ್ಟ್ ಬರುತ್ತೆ. ಲೈಕ್ ಮಟನ್ ಟೇಸ್ಟ್ ಅಂದರೆ ಮಟನ್ ಮಸಾಲೆ ಸಾರು ಮಾಡಿದಾಗ ಯಾವ ಟೇಸ್ಟ್ ಇರುತ್ತಲ್ಲ ಆ ಟೇಸ್ಟು ವೆಜ್ಜಲ್ಲಿ ನಾವು ಈಗ ಕ್ರಿಯೇಟ್ ಮಾಡಿ ಮಾಡ್ತಾಯಿದ್ದೀವಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಹೇಳಿ. ಓಕೆ, ಮಸಾಲೆ ರುಬ್ಕೊಂತಿದ್ದಾರೆ. ಈಗ ಕುಕ್ಕರ್ನ ಇಟ್ಟಾಯಿತು ಸ್ಟೌವಲ್ಲಿ. ಬಟ್ ಅಮ್ಮನಿಗೆ ಸ್ಟವ್ ಹಚ್ಚೋಕ್ಕೆ ಸ್ಟವ್ ಹಚ್ಚಕ್ಕಮ್ಮ ಲೈಟ್ರನ್ನ ಹುಡುಕ್ತಾ ಇದ್ದಾರೆ. ಒಂದೊಂದು ಸತಿ ಲೈಟ್ರು, ಚಾಕು ಎಲ್ಲೆಲ್ಲ ಹೋಗುತ್ತೆ ಅಂತ ಗೊತ್ತಾಗಲ್ಲ ಕಿಚನಲ್ಲಿ. ಲೈಟ್ರ್ ನೋಡಿ ಇಲ್ಲಿ ಬಂದಿದೆ. ಈಗ ಸ್ಟವ್ ಹಚ್ತಾ ಇದ್ದಾರೆ. ಇಷ್ಟೊತ್ತು ಹುಡುಕಿದಾಯ್ತು ಲೈಟ್ರು. ಓಕೆ, ಈಗ ಎಣ್ಣೆ ಹಾಕ್ಕೊಂಬಿಡೋಣ. ಚಪಾತಿ, ಪೂರಿ ಹಾಗೆ ಬಿಸಿ ಬಿಸಿ ಅನ್ನ, ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಓಕೆನಾ. ಈಗ ಎಣ್ಣೆ ಹಾಕ್ತಿದ್ದಾರಮ್ಮ. ಈ ಎಣ್ಣೆ ಖಾಲಿ ಆಗ್ತಾನೇ ಇರುತ್ತೆ. ಬಜ್ಜಿ ಮಾಡು, ಬೋಂಡ ಮಾಡು, ಸಾರು ಎಲ್ಲ ಬರೀ ಎಣ್ಣೆ ಇಲ್ಲದ್ರೆ ಏನು ಮಾಡೋಕ್ಕೆ ಆಗ್ತಾಯಿಲ್ಲ, ಹಾಗಾಗಿದೆ. ಒಂದೇ ಏನು ಏಲಕ್ಕಿ ಅಲ್ಲ. ಇವಾಗ ಚಕ್ಕೆ ಲವಂಗ ಒಗ್ಗರಣೆಗೆ. ಓಕೆ ಓಕೆ. ರುಬ್ಬಕ್ಕೆಲ್ಲ ಏನೂ ಹಾಕಲಿಲ್ಲ, ಬರೀ ಈರುಳ್ಳಿ, ಟೊಮೆಟೊ, ತೆಂಗಿನಕಾಯಿ ಅಷ್ಟೇ. ಓಕೆನಾ. ಇನ್ನು ಉಳಿದಿದ್ದೆಲ್ಲ ಈ ಥರ ಒಗ್ಗರಣೆಗೆ ಹಾಕ್ತಾ ಇರೋದು ಮಸಾಲೆ ಎಲ್ಲ. ಕಳ್ಳುವು. ಮರಾಠಿ ಮೊಗ್ಗು ಅಲ್ಲಿದೆ ನೋಡಿ. ಮರಾಠಿ ಮೊಗ್ಗು ಇದು ಸ್ಟಾರ್, ಇದು ಸ್ಟಾರ್ದು ಪೀಸು. ಮರಾಠಿ ಮೊಗ್ಗು ನೋಡಿ ಅಲ್ಲಿದೆ. ಒಂದು ಹಾಕಮ್ಮ, ಚೆನ್ನಾಗಿರುತ್ತೆ ಘಮ. ಮಟನ್ ಸಾರು ಫೀಲ್ ಇವಾಗ ನಾವು ಈ ಮಶ್ರೂಮ್ ಸಾರಲ್ಲಿ ತಗೋಬೇಕು. ಈ ತಿಂಗಳು ನಾವು ಚಿಕನ್, ಮಟನ್, ನಾನ್ ವೆಜ್ ತಿಂತಾ ಇಲ್ಲ ಅಲ್ಲ. 2 ಮರಾಠಿ ಮೊಗ್ಗು. ಹಾಗಾಗಿ ಫುಲ್ ವೆಜ್ದೇ ಫೆಸ್ಟಿವಲ್ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಇನ್ನು ನಮ್ಮದು ಹಬ್ಬ ನೆಕ್ಸ್ಟ್ ಈಸ್ಟರ್ ಇದೆಯಲ್ಲ, ಈಸ್ಟರಿಗೇನೆ ನಾನ್ ವೆಜ್ ಮಾಡೋದು. ಅಲ್ಲಿ ತನಕ ಫುಲ್ ವೆಜ್ದೇ ಪಾರ್ಟಿ. ಈಗ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ತಿದ್ದಾರಮ್ಮ. ಯಾಕೆ ಜೋಚಿಮ್ಮ, ಏನು ಬೇಕಮ್ಮ? ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಗ ನಾವು ಹಾಕಿದ್ದು ಮಸಾಲೆ ಐಟಮ್ಸ್ ಎಲ್ಲ, ಸ್ಪೈಸಸ್ ಇದೆಯಲ್ಲ, ಅದು ಫ್ರೈ ಆಗ್ತಾ ಘಮ ತುಂಬಾ ಚೆನ್ನಾಗಿ ಬರ್ತಿದೆ ಮಾತ್ರ. ಈಗ ಅಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊತಾ ಇದ್ದಾರೆ. ಹಾಕ್ತಿದ್ದಾರೆ. ಹಾಗೆ ಒಂದು ಟೊಮೆಟೊ. ಹಾಗೆ ಸ್ವಲ್ಪ ಗರಂ ಮಸಾಲೆನ ಹಾಕ್ತಿದ್ದಾರೆ ಈಗ. ಹಾಗೆ ಸ್ವಲ್ಪ ಈಗ ಏನಾಗ್ತಿದ್ದಾರೆ, ಏನು ಅರಿಶಿನ ಪುಡಿ.
ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದಾರೆ. ಹಾಗೆ ಈಗ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ತಿದ್ದಾರೆ. ಖಾರದ ಪುಡಿ ಹಾಕ್ತಿದ್ದಾರಮ್ಮ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪುಡಿ 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಿದ್ದಾರೆ. ಓಕೆ, ಈಗ ಒಂದು ಸ್ವಲ್ಪ ಚಿಕನ್ ಮಸಾಲೆ ಪೌಡರ್ ಹಾಕ್ತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು. ಹಾಗೆ ಅಮ್ಮ ಈಗ ರುಬ್ಬಿರುವಂಥ ಮಸಾಲೆ ಹಾಕ್ತಾರೆ. ಅದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಿದ್ದಾರೆ. ಏನು ಏನು ಒಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ತಿದ್ದಾರೆ. ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣ ಮಸಾಲೆನಲ್ಲಿ. ಈಗ ಹಸಿ ಸ್ಮೆಲ್ಲು ಇರೋದಿಲ್ಲ. ಈಗ ತರಕಾರಿನ ಹಾಕ್ತಿದ್ದಾರಮ್ಮ. ನಾನು ಆಗಲೇ ತೋರಿಸಿದ್ನಲ್ಲ, ಹೂಕೋಸು, ಹಾಗೆ ಮಶ್ರೂಮು, ಕ್ಯಾರೆಟು 2 ಚಿಕ್ಕ ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೇನೆ ನೋಡಿ. ಮಶ್ರೂಮ್ 1 ಪ್ಯಾಕೆಟು 200 ಗ್ರಾಮು, 200 ಗ್ರಾಮ್ ಮಶ್ರೂಮ್ ಹಾಕ್ತಾ ಇರೋದು. ಚಿಕ್ಕದು ಹೂಕೋಸು, ಹಾಗೆ ಬಟಾಣಿ 1 ಇಡೀ ಆಗೋವಷ್ಟು ಬಟಾಣಿ, ಹಸಿ ಬಟಾಣಿ ನೋಡಿ, ಹಸಿ ಬಟಾಣಿ. ಈ ನೀರೆಲ್ಲ ಗಿಡಕ್ಕೆ ಹಾಕೋದು. ಈಗ ನೈಟ್ ಆಗಿರೋದ್ರಿಂದ ಹಾಗೆ ಇಟ್ಬಿಡ್ತೀನಿ, ಬೆಳಗ್ಗೆ ಹಾಕ್ತೀನಿ ಗಿಡಕ್ಕೆ ನೀರು. ಈಗ ಬಟಾಣಿನ ಹಾಕ್ತಿದ್ದಾರಮ್ಮ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ. ಓಕೆನಾ? ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಆಗ ಅನ್ನಕ್ಕಾಗಲಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹಿಡಿಬೇಕಲ್ಲ ತರಕಾರಿಗೆ. ಯಾಕಂದರೆ ನೀರು ಥರ ಇದ್ದರೆ ಏನೋ ಬಿಸಿನೀರಿನಲ್ಲಿ ತರಕಾರಿನ ತಿಂದಂಗಿರುತ್ತೆ. ಅದೇ ಒಂದು ಸ್ವಲ್ಪ ತಿಕ್ನೆಸ್ ಒಂದು ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. ಒಳ್ಳೆ ಮಸಾಲೆ ಹಿಡಿತದೆ ಮಶ್ರೂಮ್ಗೆಲ್ಲ. ಯಾಕಂದರೆ ಮಶ್ರೂಮಲ್ಲಿ ನೀರು ಬಿಡೋದ್ರಿಂದ ತುಂಬ ನೀರು ಹಾಕಿದ್ರೆ ತುಂಬ ತೆಳು ಆಗಿಬಿಡುತ್ತೆ. ಹಾಗಾಗಿ ನೀವು ಮಸಾಲೆ ಎಷ್ಟು ಹಾಕಿರ್ತೀರಲ್ಲ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಓಕೆನಾ? ಈಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಗಟ್ಟಿಗೆ ಇರಲಿ ಸಾರು ಗಟ್ಟಿಗಿರಲಿ, ಆಗ ಚಂದ. ನೋಡಿ ಇಷ್ಟು ಗಟ್ಟಿ ಇದೆ. ಈಗ ಕುಕ್ಕರ್ ಮುಚ್ಚಳ ಹಾಕಿ 1 ವಿಷಲ್ ಬಿಟ್ಟರೆ ಸಾಕು. ಬೇಡ ಸಾಕಲ್ಲ ನೀರು. ತುಂಬ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಆಯಿತು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಬಿಟ್ಬಿಡೋಣ. ತುಂಬ ವಿಷಲ್ ಬಿಡೋಕ್ಕೆ ಹೋಗ್ಬಿಡಿ. ತುಂಬ ಬೆಂದೋದ್ರೆ ಒಳ್ಳೆ ಹಲ್ವಾ ಥರ ಆಗೋಗುತ್ತೆ. ಹಾಗಾಗಿ 1 ವಿಷಲ್ ಸಾಕು. 1 ವಿಷಲ್ ಬಿಡ್ತಿದ್ದಮ್ಮ. ಈಗ ಚಪಾತಿಗೆ ರೆಡಿ ಮಾಡ್ಕೊಂಬಿಡ್ತೀನಿ. ವಿಷಲು ಹೋಗಿದೆ, 1 ವಿಷಲ್ ಆಯಿತು. ಸ್ಟೀಮು ಹೋಗಿದೆ ಸ್ವಲ್ಪ, ಜಸ್ಟ್ ಹೀಗೆ ಎತ್ತಿದ್ರೆ ಸ್ಟೀಮ್ ಹೋಗಿದೆ. ಈಗ ಓಕೆ, ಸಾರು ನೋಡೋಣ. ವಾವ್, ನೋಡಿ ಸೂಪರಾಗಿರೋವಂಥ ಮಶ್ರೂಮ್ ಕರಿ ರೆಡಿ. ಫುಲ್ ಮಿಕ್ಸ್ ವೆಜಿಟೇಬಲ್ ಮಶ್ರೂಮ್ ಕರಿ. ಘಮ ಸಕ್ಕತ್ತಾಗಿದೆ ನೋಡಿ, ಎಷ್ಟು ಗಟ್ಟಿ ಇದೆ ಅಂತ ಹೇಳಿ. ಹಾಗೆ ಚಪಾತಿನೂ ಮಾಡಾಯಿತು ಅಮ್ಮ. ಹಾಟ್ ಬಾಕ್ಸಲ್ಲಿ ತೋರಿಸ್ಮ ಚಪಾತಿ. ಚಪಾತಿ ನೋಡಿ, ಎಲ್ಲ ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಬಿಟ್ಟೆ ಚಪಾತಿ ಮಾಡಿಬಿಟ್ಟು. ಎಷ್ಟು ಸಾಫ್ಟ್ ಆಗಿದೆ ಅಂತ. ಓಕೆ, ಈಗ ಅಮ್ಮ ಅನ್ನಕ್ಕೂ ಚೆನ್ನಾಗಿರುತ್ತೆ ನಾನು ಹೇಳ್ತೀನಲ್ಲ ನೋಡಿ. ಸೂಪರು.
ಘಮ ಸಕ್ಕತ್ತಾಗಿದೆ ನೋಡಿ. ಸೂಪರ್ ಸೂಪರ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.